ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನಗೆ ಹೇಳ್ತೇನೆ ನನ್ನ ತಂಗಿ ನಮ್ಮಮ್ಮ ಎಲ್ಲ ನನಗೆ ಸರ್ಪ್ರೈಜಾಗಿ ಮನೆಗೆ ಬಂದಿದ್ದಾರೆ. ಅವ್ರು ಬರೋ ಸ್ವಲ್ಪ ಟೈಮು ಅಂತ ನಮ್ಗೆ ಹೇಳಿದರು, ಹಾಗಾಗಿ ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಟಿ ಶರ್ಟ್ ಅಪ್ಪ ವಚ್ಚರ್ ಕೂತ್ ನೋಡ್ತು ಹಣ್ಣಾಗಿಲ್ಲ, ನಾಳೆ ಅಷ್ಟು ಹಣ್ಣ ಇತ್ತ, ಇಲ್ಲಂದ್ರೆ ಇಲ್ಲೇ ಅಲ್ಲೇ ಕೂತ್ ಕೊಡೋದಕ್ಕ. ಬಣ್ಣ ಇವಾಗ ಬಿಸಿ ಅಕ್ಕ ಬೋಲ್ಡ್ ಎತ್ತಿಂದಿ ಬೋಲ್ಡ್ ತಂಗ ಪಡ್ಬಿಡುತ್ತೆ ನಿನ್ಗೆ. ಯಾಕೆ ಹಾಕ್ಬಿಟ್ಟಿದ್ಯಾ ಅಮ್ಮ ಸಾಂಬಾರು ರೆಡಿ ಆಯ್ತಾ ಅಂದರು. ಹೌದು, ಸಾಂಬಾರು ಆಗಿದೆ, ಜೊತೆಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಸುಮ್ಮನೆ ಇರಮ್ಮ, ಬೋಂಡನ್ನು ಮಾಡ್ತಾಯಿದ್ದೀನಿ ಅಂದೆ. ಅದು ಬೇರೆ ಏನಕ್ಕೆ ಮಾಡೋಕ್ಕೋದೆ, ಇವಾಗಲೇ ಲೇಟಾಗಿದೆ ಅಂದರು. ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಇಲ್ಲಿ ನಮ್ಮ ಪಾಪನೇ ಬಿಡ್ತಾಯಿಲ್ಲ, ನನ್ನ ಮಗಳು. ಅದು ಆಟ ಆಡೋದಕ್ಕೆ ಫುಲ್ ಖುಷಿ ಇದೆ, ಆದರೆ ಇವ್ರು ಬಿಡ್ತಾಯಿಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಎತ್ಕೊತಾ ಇದ್ದಾರೆ. ಸರಿ, ನೀವು ಎತ್ಕೊಳ್ಳಿ ಅಂತ ಹಾಗೇನೆ ವಿಡಿಯೋ ಮಾಡ್ತಾ ಅಮ್ಮ ಏನು ತಂದಿದ್ದಾರೆ ಅಂತ ನೋಡ್ತಾಯಿದ್ದೀನಿ. ಎಲ್ಲಿ ಬಂದಿದ್ದೀರಾ? ಯಾಕೆ ನಿಮ್ಮ ಪಾಪ ಹುಷಾರಿಲ್ವಲ್ಲ? ಇಲ್ಲ ಇಲ್ಲ ಬಂದ ನಮ್ಮ ಹತ್ರ ಬರ್ತಾನೆ ಪಾಪ ನೀಸ್ಕೊಡೋದಂಗೆ. ಪಾಪ ಪಾಪ ದಿಯಾ ನೋಡಿ ನಿಮ್ಮ
ನಮ್ಮ ಮಮ್ಮಿ ಅಕ್ಕ ತಂದು 2 ತಿಂಗಳಿಲ್ಲ ಕೊಡಿಸ್ಬಿಡ್ತೀನಿ. ನೈಟ್ ಕೊಡು ನೈಟ್ ಅದನ್ನ ತಕ್ಕ ಆಡು ಅಲ್ಲಿ ತಕ್ಕ ಮಕ್ಕ ನೀನು ಕಲ್ಲ ಗುಮ್ಮೆ ಅಂತ ಕವೈಲಿ ಇಟ್ಕವೈಲಿ. ಶುಕ್ರವಾರ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಮತ್ತೆ ನಾಳೆ ಬನ್ನಿ ಅಂದರು. ಸರಿ ಮತ್ತೆ ನಾಳೆ ಹೋಗ್ಬೇಕಲ್ಲ ಅಂತೇಳಿ ಶುಕ್ರವಾರ ನೈಟು ವೈಭವಲಕ್ಷ್ಮಿ ಪೂಜೆ ಇತ್ತು, ಹಾಗೇ ಪೂಜೆ ಮಾಡಿದ್ವು. ನನ್ನ ತಂಗಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದೆಯಾ ಕಣಕ್ಕ ಅಂತ ಹೇಳಿದ್ಲು. ಹಾಗೆ ವಿಡಿಯೋ ಮಾಡಿ ಅಂತ ಸ್ವಲ್ಪ ಈ ಥರ ವಿಡಿಯೋ ಮಾಡಿದ್ದಾಳೆ. ಮತ್ತು ಬೆಳಗ್ಗೆ ಎದ್ದು ನಾವು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ಬೆಳಗ್ಗೆ ಎದ್ದು ಹಾಸ್ಪಿಟ್ಲಿಗೆ ರೆಡಿಯಾಗಿ ಹೋಗೋಣ ಅಂತ, ಇಲ್ಲೇ ಲೇಟ್ ಆಗುತ್ತೆ ತಿಂಡಿ ಹೋಗೋಷ್ಟರೊಳಗೆ ಅಂತ 9 ಗಂಟೆ ಆಗೇ ಬಿಡ್ತು. ಸರಿ ಹೋಗೋದ ಆಟೋದಲ್ಲೆಲ್ಲ ಹೋಗೋದು ಅಂತ ಹೇಳ್ಬಿಟ್ಟು ನಾವು ಕೂಡ ರೆಡಿ ಆದೋ. ಇಲ್ಲಿ ಅಣ್ಣನ ಮಗ ಬಂದಿದ್ದ, ಅವನನ್ನು ಕರ್ಕೊಂಡು ಹೋಗ್ಬೇಕು ಬೇಡ ಅಂತ ಮಾತಾಡ್ತಾಯಿದ್ದ. ನಮ್ಮಮ್ಮ ಕರ್ಕೊಂಡೋಗಿ ಊರಿಂದ ಬಂದಿದ್ದಾನಲ್ಲ ಅವನು ನಿಮ್ಮ ಜೊತೆ ಬಂದರೆ ಖುಷಿ ಆಗ್ತಾನೆ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾವನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬೇಗ ಬಾ, ಬರ್ತೀನಿ ಅಂದರೆ ಬಾರ ಹೋಗಿ ಬರೋಣ. ಬರಲಿ ಬಿಡು. ಬೇಗ ಬನ್ನಿ ಮತ್ತೆ ಬೇಗ ಬಾರ ಕೈ ತೊಳ್ಕೊಳ. ಬನ್ರು ಬೇಗ ಲೇಟ್ ಆಗುತ್ತೆ. ನಾನು ನನ್ನ ತಂಗಿ ಮತ್ತು ನಮ್ಮ ಮಳಿಮೆ ನನ್ನ ಮಕ್ಕಳ ಮಗ ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀವಿ. ನನ್ನ ತಂಗಿ ಎಲ್ಲ ಸ್ವಲ್ಪ ಹಾಸ್ಪಿಟ್ಲಿಗೆ ಕಳಿಸ್ಬೇಕು, ಹಂಗಾಗಿ ಊರಿಂದ ಬಂದಿದ್ದು. ಜೊತೆಗೆ ಇವರು ಬರ್ತೀನಿ ಅಂದರು. ನಮ್ಮ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ನಾವು ಮಾತ್ರ ಹೋಗ್ತಾಯಿದ್ವಿ. ಹಾಗೆಯೇ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಮುಂದೆ ಹೋಗಿ ಹಾಸ್ಪಿಟಲಲ್ಲಿ ಏನು ಮಾಡ್ತಾರೋ ಏನು ಹೇಳ್ತಾರೋ ನೋಡಬೇಕು. ಹಾಗಾಗಿ ಚಳಿ ಅಂತ ಸ್ವೆಟ್ರ್ ಹಾಕೊಂಡು ಬಟ್ಟೆ ಕಟ್ಕೊಂಡು ಕೂತವ್ರೆ, ಕಾಯೆಲ್ಲ ಬುಡ್ಸ್ತವ್ರೆ, ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತವ್ರೆ. ಹಂಗಾಗಿ ನೀವು ಮಾಡಿ ಅಂತ ಹೇಳ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಟೈಮ್ ಆಯಿತು. ಇವತ್ತು ಶನಿವಾರ ಬೇರೆ, ಡಾಕ್ಟ್ರು ಬೇಗ ಹೊರಟೋಗ್ತಾರೆ ಅಂತೇಳಿ ನಾವು ಕೂಡ ಬೇಗನೆ ಹೋಗ್ತಾಯಿದ್ದೀವಿ. ಅವ್ರು ಬನ್ನಿ ಮುಂದೆ ಹೋಗಿ ಅಲ್ಲಿ ಏನು ಮಾಡ್ತಾರೆ ಏನೇನು ಹಾಸ್ಪಿಟ್ಲಲ್ಲಿ ಏನಾರು ಹೇಳ್ತಾರೆ ಏನು ಮಾಡಬೇಕು. ಹಾಗಾಗಿ ಬೇಗ ಸುದೇ ಇತ್ಲಾಗ ನೋಡ ಮುತ್ತು ಹತ್ತು. ಇಲ್ಲಿ ಬೇಗನೆ ಹಾಸ್ಪಿಟ್ಲಿಗೆ ಬಂದು ನಾನು ವೀಡಿಯೋ ಮಾಡೋಣ ಅಂತ ಮನೆಯಿಂದ ತುಂಬ ಖುಷಿಯಾಗಿ ಹೋದೆ. ಬರೀ ವೀಡಿಯೋ ನಾನು ಹೋದ ತಕ್ಷಣ ಎಷ್ಟು ಮಾಡ್ದೋ ಅಷ್ಟೇ. ನಾನು ಇನ್ನು ಮತ್ತೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಹಾಸ್ಪಿಟ್ಲಂತೂ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ, ನೋಡೋದಕ್ಕೂ ಕೂಡ ಚೆನ್ನಾಗಿದೆ. ಹಾಗೆ ವೀಡಿಯೋ ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ನನ್ನ ತಂಗಿ ನಾನು ಒಳಗಡೆ ಹೋಗಬೇಕು ಹಾಸ್ಪಿಟ್ಲಿಗೆ ನಾನು ತೋರಿಸೋದಕ್ಕೆ, ನೀನು ಪಾಪು ಎತ್ಕೊಂಡ್ಲು. ಜೊತೆಗೆ ಮಳೆ ಬೇರೆ ಬರ್ತಾಯಿತ್ತು. ಹಾಗಾಗಿ ಇನ್ನೇನು ಪಾಪು ಎತ್ಕೋಬೇಕಲ್ಲ, ಇನ್ನು ಅವಳು ಒಳಗಡೆ ಹೋಗಿ ತೋರಿಸ್ಕೊಬರಲಿ. ಇವತ್ತು ಶನಿವಾರ ಬೇರೆ, ಬೇಗ ಡಾಕ್ಟ್ರು ಹೊರಟೋಗ್ತಾರೆ ಅಂತ ಹೇಳಿದ್ದು. ಆಯಿತು ನೀನು ಹೋಗವ ಅಂತೇಳಿ ನಾನು ಪಾಪನ ಎತ್ಕೊಂಡಿದ್ದೆ. ಇಲ್ಲಿ ಅಕ್ಕನ ಮಗ ಗಾಡಿನ ನಾನು ಸೈಡ್ಗೆ ಹಾಕ್ಬಿಟ್ಟು ಬರ್ತೀನಿ, ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತೇಳಿ ಅವನು ಸೈಡ್ಗೆ ಆಟೋ ತಗೊಂಡು ಹೋದ. ಇಲ್ಲಿ ನಾನು ಮತ್ತೆ ವೀಡಿಯೋ ಮಾಡೋದಕ್ಕಾಗಲೇ ಇಲ್ಲ ನೋಡಿ. ಅದಾದ ತಕ್ಷಣ ಅವಳ ಹಾಸ್ಪಿಟ್ಲಿಗೆಲ್ಲ ತೋರಿಸಾದ ತಕ್ಷಣ ಮನೆಗೆ ಬಂದರೆ ಅಮ್ಮ ಬೆಳಗ್ಗೆ ಅವರೆಕಾಯಿ ಎಲ್ಲ ಸುಲಿದಿತ್ತಲ್ಲ ಅದೆಲ್ಲ ಸಾಂಬಾರು ಮಾಡಿಟ್ಟಿದ್ರು. ನಾನು ಬೆಳಗ್ಗೆ ಹೋಗ್ಬೇಕಾದ್ರೆ ಕಡಲೆಬೇಳೆ ನೆನೆಸಿಟ್ಟಿದ್ದೆ, ಕಡಲೆಬೇಳೆ ವಡೆ ಮಾಡೋಣ ಅಂತ. ಇಲ್ಲಿ ನಾನು ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ತಗೋತಾಯಿದ್ದು ನನ್ನ ತಂಗಿ ಫ್ರಿಜ್ಜಲ್ಲಿ. ಹಾಗೆ ನಾನು ವೀಡಿಯೋ ಮಾಡೋಣ ಅಂತ ವೀಡಿಯೋ ಆನ್ ಮಾಡಿದೆ. ಇಲ್ಲಿ ನೋಡಿದ್ರೆ ನಮ್ಮಮ್ಮ ನೀವೇನು ಮಾಡೋದು ಬೇಡಿ, ರಾತ್ರಿ ಬೋಂಡ ಮಾಡಿದ್ರಲ್ಲ ಸಾಕು ಅಂತ ಹೇಳ್ತಾಯಿದ್ರು. ಸರಿ ನಾನು ಬೆಳಗ್ಗೆ ನೆನೆಸಿರೋ ಕಡಲೆಬೇಳೆ ಚೆನ್ನಾಗಿರಲ್ಲ, ಇವಾಗೆಲ್ಲ ಇದೀವೆಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಇರಮ್ಮ ಅಂತೇಳಿ ಅಮ್ಮ ಮಾಡೋದು ಬೇಡ ಅಂದರು. ಆದರೂ ಕೂಡ ಬೆಳಗ್ಗೆ ನೆನೆಯಕ್ಕಿರೋದು ಏನೂ ಆಗೋಲ್ಲ, ಸುಮ್ಮನೆ ಇಟ್ಬಿಟ್ರು ಕೂಡ ಚೆನ್ನಾಗಿರೋದಿಲ್ಲ, ಬೇಗ ಮಾಡ್ಕೊಳ್ಳೋಣ, ಮಳೆ ಬೇರೆ ಹೋಯ್ತದೆ, ಬಿಸಿಯಾಗಿ 2 ವಡೆ ತಿನ್ಕೊಳ್ಳೋರಿ ಅಂತೇಳಿ ಹಾಗೇ ನಾವು ಕಡಲೆಬೇಳೆ ವಡೆ ಮಾಡೋದಕ್ಕೆ ನಾನು ನನ್ನ ತಂಗಿನೂ ಹೋದೋ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪಾಪು ಯಾರ ಕೈ ಹತ್ರನೂ ಹೋಗ್ತಾಯಿಲ್ಲ, ಅವಳು ಆಟ ಆಡೋದಕ್ಕೆ ಬಿಟ್ಟರೆ ಸಾಕು ಅಂತ ತುಂಬ ಮನೆ ತುಂಬ ಓಡಾಡ್ತಾ ಇದ್ದಾಳೆ.
ಈರುಳ್ಳಿ ಕಟ್ ಮಾಡ್ತೀವಿ ತರಕಾರಿದು ಬಟ್ಲು ಬಟ್ಲೆಲ್ಲ ಮಳೆ ಮಳೆ ಇಲ್ಲ ಅದರ ಇನ್ನೊಂದು ಅಲ್ಲೇ ಪಾಪು ಯಾರ ಹತ್ರನೂ ಕೂರ್ತಾ ಇಲ್ಲ, ಅವಳು ಓಡಾಡ್ತಾ ಇದ್ದಾಳೆ. ಹಾಗಾಗಿ ಅಕ್ಕ ನೀನು ಬಾಯ್ಲಿ ಪಾಪನ ಎತ್ಕೋ, ನಾನೇ ಈರುಳ್ಳಿನ ಎಲ್ಲ ಕಟ್ ಮಾಡಿಕೊಡ್ತೀನಿ ಅಂತ ಹೇಳ್ದೆ. ಸರಿ ನೀನೇ ಕಟ್ ಮಾಡಿಕೊಡು ಅಂತೇಳಿ ಅವನಿಗೆ ನಾನು ಈರುಳ್ಳಿನ ತಂದುಕೊಟ್ಟೆ. ಅವಳನ್ನ ಎತ್ಕೊಂಡು ನಾನು ಸ್ವಲ್ಪ ಆಚೆ ಹೋಗೋಣ ಅಂತ ನಾನು ಹೊರಗಡೆ ಅವಳನ್ನ ಒಂದು 5 ನಿಮಿಷ ಕರ್ಕೊಂಡು ಹೋದೆ. ಹೊರಗಡೆ ಎಲ್ಲ ಮಳೆ ಬರ್ತಾಯಿತ್ತು, ಸರಿ ಅಂತೇಳಿ ಒಳಗಡೆನೇ ಕರ್ಕೊಬಂದೆ. ನಮ್ಮ ಮನೆಯವರು ಹಲಸಿನ ತಿಂತಾಯಿದ್ರು. ಅವರು ಅವಳನ್ನ ಕೂರಿಸ್ಬಿಟ್ಟು ಹಲಸಿನ ಬೀಜಕ್ಕೂ ಅಂದರು. ಅವಳು ನನಗೆ ಬೇಡ ಅಂತ ಕತ್ತಳ್ಳಾಡಿಸ್ತಾ ಇದ್ದಾಳೆ. ಅವರಮ್ಮ ಹೂನಕ್ಕ ಇವಾಗೆಲ್ಲ ಗೊತ್ತಾಗುತ್ತೆ ಅವಳಿಗೆ ಅಂತ ಹೇಳ್ತಾಯಿದ್ಲು. ಸರಿ ಬಾ ಅಂತ ಹೇಳಿದ್ರೆ ಕೈ ನೋವಾಗಿತ್ತು ಅಂತ ಕೈ ತೋರಿಸ್ತಾ ಇದ್ದಾಳೆ. ಅವಳು ಕರ್ಕೊಂಡೋಗಿ ನಾನು ಉಯ್ಯಾಲೆಗೆ ಹಾಕ್ತಾಯಿದ್ದೆ. ಇಲ್ಲಿ ನಮ್ಮ ಅಕ್ಕನ ಮಗ ಬಂದು ಹೋಗೋ ಪಾಪನ ಆಟ ಆಡಿಸು ಅಂತ ನಮ್ಮ ಅಣ್ಣನ ಮಗನಿಗೆ ಹೇಳ್ತಾ ಇದ್ದಾನೆ. ಅವನು ಆ ಅತ್ತೆ ಕರ್ಕೊಂಡವಳೆ, ಅವಳು ನನ್ನ ಹತ್ರ ಬರಲ್ಲ ಅಂತ ಇದ್ದಾಳೆ. ಸರಿ ಆಯಿತು ಅಂತೇಳಿ ನಾನೇ ಸೀರೆಗೆ ಹಾಕಿ ಪಾಪನ ತೂಗೋಣ ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ರಾತ್ರಿ ಹಲಸಿನ ತಂದಿದ್ರಲ್ಲ, ಅದು ಅರ್ಧ ಕಟ್ ಮಾಡಿದ್ರು. ಹಾಗಾಗಿ ಮತ್ತೆ ವೇಸ್ಟ್ ಆಗುತ್ತೆ, ಇನ್ನು ಅರ್ಧ ಇದೆ ಅಂತೇಳಿ ನಮ್ಮ ಅಮ್ಮನೇ ಕಟ್ ಮಾಡಿ ಕೊಡ್ತಾಯಿದ್ರು. ಹಂಗೆ ಹೇಳ್ತಾನೆ ಚಿನ್ನಪ್ಪ, ನಾನು ಮನೇಲಿದ್ರೆ ನಾನು ಬರ್ತೀನಿ, ನಾನು ಮನೇಲಿಲ್ಲ ಬರ್ಬೋದು ಅಂತ ನೋಡಿ. ಈಗ ಎಷ್ಟು 6 ಗಂಟೆ, ಈಗ 1 ಅವರ್ ಆಗಲ್ಲ ಕಾಲೇಜ್ ಬಿಟ್ಟು. ಸುದ್ದಿ ಹಂಗೆ ಹೋಗ ಅಂದ. ಅಷ್ಟು ಹೊತ್ತಿಗೆ ಹೋಗಿ ಅಂದ್ಬಿಡೆ 3 ಗಂಟೆ ಬರ್ತಾ ಅದೇ ರೋಡಲ್ಲಿ ಬಂದಿರಾಗಿರೋದಲ್ಲ. 15 ನಿಮಿಷ 15 ನಿಮಿಷ ಅಷ್ಟೇ ಡಿಫ್ರೆನ್ಸು. 3:15 4:15 ಅಂತ 4:15 4 ಕಾಲಕ್ಕೆ ಬರ್ತಾರೆ. ಹೊರಗಡೆ ಬರೋದು 4:15. ಇನ್ನೊಂದು ನಾನು ಹೊರಗಡೆ ಕರ್ಕೊಂಡು ಹೋದೆ. ಇಲ್ಲಿ ಅಮ್ಮ ಹಲಸಿನ ಕಟ್ ಮಾಡ್ತಾರೆ, ಅಕ್ಕನ ಮಗ ಈರುಳ್ಳಿ ಕಟ್ ಮಾಡ್ತಾರೆ, ತಂಗಿ ವಡೆಗೆ ಕಾಳೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಮನೆಯವ್ರು ಸೈಡಲ್ಲಿ ಕುತ್ಕೊಂಡು ಹಲಸಿನ ತಿಂತವ್ರೆ. ಸರಿ ನೀವೆಲ್ಲ ತಿನ್ನಿರಿ ಅಂತೇಳಿ ನನ್ನ ಪಾಪನ ಹೊರಗಡೆ ಕರ್ಕೊಂಡು ಹೋದೆ. ಅವಳೊಂದು ಅರ್ಧ ಗಂಟೆ ಹೊರಗಡೆನೇ ಆಟ ಆಡಿಸ್ಕೊಂಡು ಬಂದೆ. ಮಳೆ ಬೇರೆ ಬರ್ತಾಯಿತ್ತು. ಸರಿ ಅಂತೇಳಿ ಮತ್ತೆ ನಾನು ಒಳಗಡೆನೇ ಬಂದೆ. ನಾನು ವಡೆ ಮಾಡೋದೆಲ್ಲ ವೀಡಿಯೋ ಮಾಡೋಣ ಅಂತ ನೋಡಿದೆ, ಆದರೆ ಪೂರ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಏಕೆ ಅಂದರೆ ಎಲ್ಲ ಇದ್ರಲ್ವ, ಹಾಗಾಗಿ ನಾನು ಇನ್ನೊಂದು ಸಲ ಯಾವಾಗಾರ ವಡೆ ಮಾಡಬೇಕಾದ್ರೆ ವೀಡಿಯೋ ಮಾಡಿ ನಾನು ಹಾಕ್ತೀನಿ ಯೂಟ್ಯೂಬ್ಗೆ ಅಂತೇಳಿ ನಾನು ಇವಾಗ ಎಲ್ಲ ಬಂದಿರೋ ಅಷ್ಟಕ್ಕೆ ಏನಾಗುತ್ತೆ ಅಷ್ಟನ್ನು ವೀಡಿಯೋ ಮಾಡೋಣ ಅಂತ ನನ್ನ ಫ್ಯಾಮಿಲಿಯವರೆಲ್ಲ ಸೇರಿದ್ರಲ್ಲ ಅಂತೇಳಿ ಸ್ವಲ್ಪ ವೀಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮುಂದಿನ ಹೆಚ್ಚು ವೀಡಿಯೋಗಾಗಿ ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡಿ. ಅರ್ಧ ಗಂಟೆ ಅಷ್ಟೇ. ಅದು ಕುಯ್ಕೋಬೇಕು, ಸಡನ್ನಾಗಿ ತಿನ್ಕೋಬೇಕು. ಅದು ರುಚಿ ಮಡಿಕೊಳಕ್ಕೆ ಅದೇ ಬೇಜಾರು. ಎಲ್ಲಿ ಹೊಲ್ತೊಳಿಂದ ಮನೆಗೆ ತಗೋಬೇಕಾಯ್ಕಿಲ್ಲ, ನೀರು ಬಿಟ್ರಂತ. ಈಗ ಹಂಗೆ ಚೆನ್ನಾಗಿದೆ ಅಂತ ಚೆನ್ನಾಗದು. ಚೆನ್ನಾಗಿರೋದೇ ಕೂದಕ್ಕ ಹೊಸ ಇದು ಹುಣಸೆ ಮರದಿಂದ ಮೇಲ್ಗಡೆ ಒಂದು ಮರ ಅದ, ಅದೇ ಅದು ಅಲ್ಲ, ಅದೇ ಅದು ಮೇಲ್ಗಡೆ ನೀವು ಹೊಲ್ತು ಆ ಮೇಲ್ಗಡೆ ಒಂದು ಇದಾದಲ್ಲ
ಅಮ್ಮ ತಂಗಿ ಪಾಪು ಇವರೆಲ್ಲ ಬೆಂಗಳೂರಿಗೆ ಬರ್ತಾರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಬಂದಿದ್ದಂತೂ ತುಂಬ ಖುಷಿಯಾಯಿತು. ಏಕೆಂದರೆ ಅವಳು ಹೇಳ್ತಾಯಿದ್ಲು ನನ್ನ ಪಾಪುಗೆ 1 ವರ್ಷ ಆಗೋವರೆಗೂ ನಾನು ಬರಲ್ಲ ಅಂತ. ಏಕೆಂದರೆ ಈಗ ಹುಷಾರು ತಪ್ತವೆ ಮಕ್ಕಳು, ತುಂಬ ಚಳಿಗಾಲ ಮಳೆಗಾಲ ಅಂತ ಹೇಳ್ತಾಯಿದ್ಲು. ಸರಿ ಆಯಿತು ಬಿಡವ, ಇನ್ನೇನು ಮಾಡೋಕ್ಕಾಗುತ್ತೆ, 1 ವರ್ಷ ಆದಮೇಲೆ ಬರುವೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದೆ. ನಮ್ಮ ಯಜಮಾನರು ಬರ್ತಾರೆ, 1 ವರ್ಷದ ಬರ್ತಡೇನೂ ಮುಗಿಸ್ಕೊ ಬರ್ತೀವಿ ಅಂತ ಹೇಳ್ತಾಯಿದ್ಲು. ಸರಿ ಆಯಿತು ಅಂತ ನಾನು ಸುಮ್ಮನೆ ಆದೆ. ಅನಿವಾರ್ಯ, ಅವಳಿಗೆ ಹುಷಾರಿರಲಿಲ್ಲ. ಇಲ್ಲೇ ಹಾಸ್ಪಿಟಲ್ಗೆ ತೋರಿಸ್ಬೇಕು, ಕಮಾಂಡ್ ಹಾಸ್ಪಿಟಲ್ಗೆ ಅಂತೇಳಿ ಮತ್ತೆ ಬೆಂಗಳೂರಿಗೆ ಬಂದು, ಏಕೆಂದರೆ ಅದು ಮೈಸೂರಲ್ಲಿಲ್ಲ, ಬೆಂಗಳೂರಿಗೆ ಬರಬೇಕು ಆ ಹಾಸ್ಪಿಟಲ್ಗೆ ಹೋಗಬೇಕು ಅಂದರೆ. ಹಾಗಾಗಿ ಅವರು ಇಲ್ಲಿಗೆ ಬಂದರು. ಸರಿ ಇನ್ನೊಂದು 4 ದಿನ ಇರುವೆ, ನೆನ್ನೆ ಇವತ್ತು 2 ದಿನ ನಾವು ಹೊರಗಡೆ ಓಡಾಡುತ್ತಿ ಆಯಿತು ಅಂತ ಹೇಳಿದೆ. ಇಲ್ಲ ಅಕ್ಕ, ನನಗೆ ಭಾನುವಾರ ಒಂದು ಫಂಕ್ಷನ್ ಇದೆ, ಎಂಗೇಜ್ಮೆಂಟು, ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ದು. ಅವರು ನಮಗೂ ಕೂಡ ಹೇಳಿದರು. ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ನನ್ನ ತಂಗಿ ಅಮ್ಮ ಅವ್ರು ಮಾತ್ರ ಹೋದರು, ನಾನು ಹೋಗೋಕ್ಕಾಗಲಿಲ್ಲ. ಅವ್ರು ಭಾನುವಾರ ಬೆಳಗ್ಗೆ ಫಂಕ್ಷನ್ ಇದೆಯಲ್ಲ ಅಂತ ಹೋದರು. ನಾವು ಏನು ಮಾಡೋದಕ್ಕೂ ಕೂಡ ಆಗಲಿಲ್ಲ. ನಮ್ಮ ಪಾಪುಗೂ ಕೂಡ ನಾನು ಏನಾರ ಹೊರಗಡೆ ಕರ್ಕೊಂಡೋಗಿ ಬಟ್ಟೆ ತಗೊಳ್ಳೋಣ ಅನ್ಕೊಂಡು ಕೂಡ ಆಗಲೇ ಇಲ್ಲ. ತಿನ್ಕೊಂಬಂತ ಆಗಲ್ಲ ಅದು ಖಾರ. ಅವ್ವ ನೀನು ಇತ್ತೋರ ಬೆಳಗ್ಗೆ ಸಾಂಬಾರು ಮಾಡ್ತೀವ, ಅವರಕಾಯಿ 2 ಸಾಂಬಾರು ಬಿಡು, ಇಟ್ಕೋ ಈಗ ಇಟ್ಟಿನು ಬಿಡು, ಇಟ್ಟಿನು ಅದು ಬಿಡು. ಸರಿ ನಾನು 2 ಪಾವ್ ಹಾಕಿದ್ದೀನಿ ಕಾಳ. ಅದು ಉಪ್ಪು ಕೈಲಿ ಒಂದು ಹಿಡಿಗೊಂದು ಕಮ್ಮಿಗೆ ಹಾಕಿದೆ, ಸಾಕಾಗ್ಬೋದು ಅನ್ಕೊಂಡಿದ್ದೀನಿ. ಚಾಕು ಕೊಡ್ತೀನಿ, ಫಸ್ಟ್ ಪಾತ್ರೆ ಕೊಡ್ತೀನಿ ನಾನು ಹಾಕ್ಬಿಡು. ರಾತ್ರಿ ಪಾಪು ಬಟ್ಟೆ ಹೋಗ್ತಿರೋದು ಅಡುಗೆ ಇದ್ದಲ್ಲವ. ಮನುಷ್ಯನಿಂದ ಪ್ರಳಯ ತಡೆಯೋಕ್ಕಾಗುತ್ತಾ? ಚಿನ್ನು ಅಕ್ಕ ಬಂದು ನೋಡ. ಅಕ್ಕ ಕೂಗು, ಅಕ್ಕ ಅಕ್ಕ ಬಂದು ನೋಡು. ಸರಿ ಅಕ್ಕ ಇಲ್ಲ, ಇದು ಏನಂದ್ರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಾವು ಮುಂದಿನ ವಿಡಿಯೋ ಹಾಕಬೇಕು ಅಂತಂದರೆ ನೀವು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಲಾಂಗ್ ವಿಡಿಯೋ ಆಗುತ್ತೆ ಅಂತ ನಾನು ಇಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ವಿಡಿಯೋ ಇದೆ, ನಿಮಗೆ ಬೇಕು, ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸೇರೋಣ.